ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಶ್ರೀ ಹಾರ್ಟ್ಸ್. ಇನ್ನೇನು ವ್ಯಾಲೆಂಟೈನ್ಸ್ ಡೇ ಕೂಡ ಬಂತು. ಬನ್ನಿ ಈ ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಕ್ಯಾಂಡಲ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾನು 8 ಇಂಚ್ ಹಾರ್ಟ್ ಶೇಪ್ ವುಡನ್ ಬೌಲ್ ಹಾಗೆ ಫ್ಲವರ್ ಲೀಫ್ ಮೋಲ್ಡ್ ತಗೊಂಡಿದ್ದೀನಿ. ವಿಕ್ಸ್ ಎಲ್ಲ ಪ್ಲೇಸ್ ಮಾಡಿಕೊಂಡು ಹೀಟ್ ಗನ್ನಲ್ಲಿ ಹೀಟ್ ಮಾಡಿಕೊಂಡು ವ್ಯಾಕ್ಸ್ ತಗೊಂಡು ವ್ಯಾಕ್ಸ್ನ ಡಬಲ್ ಬಾಯ್ಲ್ ಮೆಲ್ಟ್ ಮಾಡಿಕೊಂಡು ರೆಡ್ ಕಲರ್ ಕ್ಯಾಂಡಲ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಕುತ್ಕೊಂಡಾದ್ಮೇಲೆ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ಪೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಫ್ಲವರ್ಸ್ ರೆಡ್ ಕಲರೇ ಬೇಕಾಗಿರೋದ್ರಿಂದ ರೆಡ್ ಕಲರ್ ವ್ಯಾಕ್ಸೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಹಾಗೆ ಲೀವ್ಸ್ಗೆ ಡಾರ್ಕ್ ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಫ್ಲವರ್ಸ್ ಎಲ್ಲ ಬ್ರೇಕ್ ಆಗದೆ ಬರಬೇಕು ಅಂತ ಹೇಳಿದ್ರೆ ವ್ಯಾಕ್ಸ್ನ ಪೋರ್ ಮಾಡೋಕ್ಕೆ ಮುಂಚೆ ಮೋಲ್ಡ್ಸ್ನ ಚೆನ್ನಾಗಿ ಹೀಟ್ ಮಾಡ್ಕೊಳ್ಳಿ. ಹಾಗೆ ವ್ಯಾಕ್ಸ್ ಪೋರ್ ಮಾಡಿದ್ಮೇಲೆ 40 to 50 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡೋದ್ರಿಂದ ಫ್ಲವರ್ಸ್ ಅನ್ನೋದು ಬ್ರೇಕ್ ಆಗದೆ ಬರುತ್ತೆ. ಅದಾದಮೇಲೆ ಸ್ವಲ್ಪನೇ ವ್ಯಾಕ್ಸ್ನ ಮೆಲ್ಟ್ ಮಾಡಿಕೊಂಡು ನಿಮಗೆ ಫ್ಲವರ್ಸ್ ಎಲ್ಲೆಲ್ಲಿ ಬೇಕೋ ಜೋಡಿಸ್ಕೊಂಡು ಹೋಗಿ ಸ್ವಲ್ಪನೇ ಮೆಲ್ಟ್ ಮಾಡೋದ್ರಿಂದ ನಿಮ್ಮ ಫ್ಲವರ್ಸ್ ಅನ್ನೋದು ಚೆನ್ನಾಗಿ ಸ್ಟಿಕ್ ಆಗುತ್ತೆ. ನನ್ನ ಕ್ಲೈಂಟು ಇನ್ಸ್ಟಾ ಪೇಜ್ ನೋಡಿ ಅವ್ರಿಗೆ 8 ಇಂಚ್ ಕೇಳಿದ್ರು. ಹಾಗೆ ಡಾರ್ಕ್ ಪಿಂಕ್ ಹಾಗೆ ರೆಡ್ ಕಲರ್ ಫ್ಲವರ್ಸ್ ಕೇಳಿರೋದ್ರಿಂದ ನಾನು ಆ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಫ್ಲವರ್ಸು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಫ್ಲವರ್ ಮೋಡ್ಸ್ ಎಲ್ಲ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನನಗೆ ಬೇಕಾಗಿರೋ ಫ್ಲವರ್ಸ್ ಹಾಗೆ ಲೀವ್ಸ್ ಸಣ್ಣ ಪರ್ಲ್ಸ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ಲವರ್ ಲೀಫ್ ಪರ್ಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಏನು ವಿಕ್ಕಿರುತ್ತಲ್ಲ ಅದು ಕಟ್ ಮಾಡಿಕೊಂಡ್ರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕ್ಯಾಂಡಲ್ ಈಸ್ ರೆಡಿ. ನಿಮಗೂ ಇದೇ ಥರ ವೀಡಿಯೋಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.